ಹಾಂ, ಅದು ನಮ್ಮ ಮನೇಲಿ ಫಂಕ್ಷನ್ ಇತ್ತು ಅದಕ್ಕೆ. ನೋ ನಾಳೆ ನಾನು ಫೋನ್ ಮಾಡಿ ಕನ್ಫರ್ಮ್ ಮಾಡ್ತೀನಿ. ಸಿಸ್ಟರ್ ಸಿಸ್ಟರ್ ಏನಣ್ಣ, ಯಾಕೆ ಇಷ್ಟು ಆತ್ರದಿಂದ ಬರ್ತಾ ಇದೆಯಾ? ನಿನಗೊಂದು ಇಂಪಾರ್ಟೆಂಟ್ ನ್ಯೂಸ್ ಇದೆ. ಈ ನ್ಯೂಸು ಎಟ್ ಅ ಟೈಮಲ್ಲಿ ನಮಗೆ ಗುಡ್ ನ್ಯೂಸು ಹೌದು, ಬ್ಯಾಡ್ ನ್ಯೂಸು ಹೌದು. ಸರಿ, ಏನು? ನಮ್ಮ ಮಗಳು ಮುಳ್ಳು ಪೀಡೆ ಸಡೆ ಸಾತು ಆನಂದಿಗೆ ಆಕ್ಸಿಡೆಂಟ್ ಆಗಿದೆ. ತೀವ್ರ ನಿಗಾ ಘಟಕದಲ್ಲಿ ಇರಿಸಲಾಗಿದೆ. ಅಂಡರ್ಲೈನ್ ದಿಸ್ ಪಾಯಿಂಟ್. ಯಾ, ಹೌದಾ? ನಿಜಾನ ನೀನು ಹೇಳ್ತಾ ಇರೋದು? ಸಿಸ್ಟರು ಈಗ ತಾನೇ ಬಂದ ಅಧಿಕೃತ ನ್ಯೂಸ್. ಒಳ್ಳೇದಾಯ್ತು ಬಿಡು. ಆಗಾಗ ನಮಗೆ ಅಡ್ಗಾಲ್ ಆಗ್ತಾ ಇದೆ. ನಾವು ಮಾಡಬೇಕಾಗಿರೋ ಕೆಲಸ ಬೇರೆ ಯಾರೋ ಮಾಡಿ ಮುಗಿಸಿದಾರೆ ಬಿಡು. ನಮ್ಮ ಜಯದೇವ್ ಮಾಡೋ ಕೆಲಸಕ್ಕೂ ಈ ಆನಂದಿಂದ ಪ್ರತಿ ಸಲ ಸಿಕ್ಕಾಕೋತಿದ್ದ. ಈಗ ಅವನು ಸರಿಯಾಗಿ ಸಿಕ್ಕಾಕೊಂಡಿದ್ದಾನೆ. ಅಷ್ಟಲ್ಲ ಸಿಸ್ಟರ್, ಆನಂದ್ ಅನ್ನೋನು ನಮ್ ಗೌತಮ್ ಪಾಲಿಗೆ ಆನೆ ಬಲ ಇದ್ದಂಗೆ. ಅದಕ್ಕೆ ಗೌತಮನ್ನ ಆನಂದಿಂದ ದೂರ ಮಾಡಿದ್ರೆ ಗೌತಮ್ ಪ್ರಾಬಲ್ಯ ಕುಗ್ಗುತ್ತೆ, ನಮ್ ಪ್ರಾಬಲ್ಯ ಜಾಸ್ತಿ ಆಗುತ್ತೆ ಅಂತ ಎಷ್ಟೆಲ್ಲ ಕಷ್ಟಪಟ್ವಿ. ಆದ್ರೆ ಏನೂ ಆಗ್ಲೇ ಇಲ್ಲ. ನಾವು ಕೂಡ ವೇಸ್ಟ್ ಬಾಡಿಗಳಾಗ್ಬಿಟ್ವಿ ಸಿಸ್ಟರ್. ಆದ್ರೆ ಸಿಸ್ಟರ್ ಈಗ ನೋಡಿ ಏನಾಯ್ತು ಅಂತ. ನಾವೇನೂ ಮಾಡದೆ ಆನಂದ್ ಅನ್ನೋ ಶತ್ರು ಅಡ್ಡ ಮಲಗಿದ್ದಾನೆ. ಅದಕ್ಕೆ ಹೇಳೋದು ಟೈಮ್ ಇಸ್ ಎವ್ರಿಥಿಂಗ್ ಅಂತ. ಯಾವ ಕಾಲಕ್ಕೆ ಏನೇನು ಆಗಬೇಕು ಅದು ಹಾಗೆ ಆಗತ್ತೆ ಸಿಸ್ಟರ್. ನಾವು ಏನಾದ್ರೂ ಹೀಗೆ ಆಗ್ಬೇಕು ಅಂತ ದೃಢ ಸಂಕಲ್ಪ ತೊಟ್ರೆ ಸುತ್ತ ಇದ್ದ ಯೂನಿವರ್ಸ್ ಅದಕ್ಕೆ ತಥಾಸ್ತು ಅನ್ನತ್ತೆ, ಎಲ್ಲನೂ ಕೂಡಿ ಬರುತ್ತೆ. ಆದ್ರೆ ನಮ್ಮ ಸಂಕಲ್ಪನ, ಹಠನ, ಉರಿನ ಬಿಡಬಾರ್ದು. ಅದನ್ನ ಕನ್ಸಿಸ್ಟೆಂಟ್ ಆಗಿ ಮೇಂಟೈನ್ ಮಾಡಬೇಕು ಸಿಸ್ಟರ್. ಒಟ್ಟಿನಲ್ಲಿ ಅವನು ನಮ್ಮ ಮನೆ ಕಡೆ ತಲೆ ಹಾಕ್ತಾ ಇದ್ರೆ ಅಷ್ಟೇ ಸಾಕು. ನಮ್ಮ ಗೌತಮ್ ಬೇರೆ ಬುದ್ಧಿಲಾನ. ಆ ಆನಂದ್ಗೆ ಒಂಚೂರು ನೆಗಡಿ ಜ್ವರ ಅಂತಂದಿದ ತಕ್ಷಣ ಓಡೋಗ್ತಾನೆ. ಇನ್ನು ಆಕ್ಸಿಡೆಂಟ್ ಆಗಿದೆ ಅಂತಂದ್ರೆ ಹೇಳ್ಬೇಕಾ? ಅವನು ಹುಷಾರಾಗೋ ತನಕ ಇನ್ನು ಗೌತಮ್ ಮನೆಗೆ ಬರೋದೇ ಇಲ್ಲ. ಅಲ್ಲ, ಒಂದೊಂದ್ಸಲ ಅವ್ನು ಆಡೋದು ನೋಡಿದ್ರೆ ಏನು ಮಾಡಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಮನೆಯವ್ರಿಗಿಂತ ಅವನೇ ಇಂಪಾರ್ಟೆಂಟ್ ಆಗ್ಬಿಟ್ಟಿದ್ದಾನೆ. ಛೇ ಅತ್ತೆ, ಅಯ್ಯಯ್ಯೋ, ಇವನು ನಾವು ಮಾತಾಡೋದನ್ನೆಲ್ಲ ಕೇಳಿಸ್ಕೊಡ್ಲಾ ಹೇಗೆ? ಸಾರಿ ಅತ್ತೆ, ನೀವೇನೋ ಸೀರಿಯಸ್ ಆಗಿ ಮಾತಾಡ್ತಿದ್ರಿ ಅನ್ಸುತ್ತೆ. ಈ ಹುಡುಗಿ ಏನು ಕೇಳಿಸ್ಕೊಂಡಿಲ್ಲ, ನಾವು ಸೇಫ್. ಪರವಾಗಿಲ್ಲಮ್ಮ, ಏನು ವಿಷಯ ಹೇಳು. ಅದು ಅತ್ತೆ, ಆನಂದ್ ಅವ್ರಿಗೆ ಆಕ್ಸಿಡೆಂಟ್ ಆಗಿದೆ ಅಂತೆ. ಅದನ್ನ ಹೇಳೋಣ ಅಂತಾನೆ ಬಂದೆ. ಗೊತ್ತಾಯ್ತು. ಈಗ ತಾನೇ ಅಣ್ಣ ಬಂದು ಹೇಳಿದ್ರು. ಅವ್ರ ಬಗ್ಗೆನೇ ನಾವು ಮಾತಾಡ